ಚಾಣಕ್ಯ ಸರ್ ಕೋಪ ಮಾಡ್ಕೊಂಡು ಹೊರಟೋದ್ರು. ಅಭಿ ಸರ್ ಹತ್ರಕ್ಕೆ ಅನ್ಸತ್ತೆ. ಯಾಕೆ ಕೇಶವ? ಈಗಷ್ಟೇ ನಿಮ್ ಚಿಕ್ಕಮ್ಮ ಬಂದು ಅಭಿ ಸರ್ ಬಗ್ಗೆ ಇಲ್ಲ ಸಲ್ಲದ್ನೆಲ್ಲ ಹೇಳಿದ್ರು. ಚಾಣಕ್ಯ ಸರ್ಗೆ ಕೋಪ ಬಂತು. ಇಬ್ರು ಜಗಳ ಮಾಡ್ತಾರೇನೋ ದಿವ್ಯಾ, ನೀನ್ ಹೋಗು. ಮತ್ತೆ ನೀನು? ನನ್ಗೇನು ಆಗಲ್ಲ. ಕೇಶವ, ನೀನು ಕೂಡ ಹೋಗು. ಅಣ್ಣ ಅವರು ಜಗಳ ಮಾಡ್ದಿರೋ ಹಾಗೆ ನೋಡ್ಕೊ. ಬೇಗ ಬನ್ನಿ ಅಮ್ಮ ಅವ್ರೆ. ಸಿಸ್ಟರ್, ನಾವು ಬರೋವರೆಗೂ ಇವಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಮೇಡಮ್. ಬನ್ನಿ ಅಮ್ಮ ಅವ್ರೆ. ನೋಡಿ, ಪ್ಲಾನ್ ವರ್ಕೌಟ್ ಆಯ್ತು ಅನಂತ. ಚಾಣಕ್ಯನ ಹತ್ರ ನಾನು ಅಂಟಿಸಿದ ಚಿಕ್ಕ ಬೆಂಕಿ ಕಿಡಿ ಅಭಿ ಹತ್ರ ಅಗ್ನಿ ಪರ್ವತದ ಹಾಗೆ ಬ್ಲಾಸ್ಟ್ ಆಗತ್ತೆ. ಅದೇನ್ ಮೇಡಮ್, ಚಾಣಕ್ಯ ದಿವ್ಯಾಗೆ ಮದುವೆ ಮಾಡ್ಬೇಕು ಅಂತ ಬಂದು ಅಭಿ ಚಾಣಕ್ಯ ಮಧ್ಯೆ ಜಗಳ ಹುಟ್ಟಾಕಿದ್ರಿ. ಇಷ್ಟಕ್ಕೂ ಆ ಮದುವೆ ಹೇಗಾಗುತ್ತೆ? ಆಗತ್ತೆ ಅನಂತ. ಚದುರಂಗದಲ್ಲಿ ಯಾವ ಪಾನ್ನ ಕದಲಿಸಿದ್ರೆ ಯಾವ ಪಾನ್ಗೆ ಚೆಕ್ ಇಡ್ಬೋದೋ ಗೊತ್ತಿರ್ಬೇಕು. ಇವಾಗ ನಾನು ಅದನ್ನೇ ಮಾಡ್ತೀನಿ. ಮೇಡಮ್, ನೀವು ಮಾಡ್ತಿರೋದು ಏನು ನನಗೆ ಅರ್ಥ ಆಗ್ತಿಲ್ಲ. ದಟ್ ಈಸ್ ನಿತ್ಯ ಶ್ರೀನಿವಾಸ್. ನನ್ನ ಸ್ಟ್ರಾಟಜಿ ನನಗ್ ಬಿಟ್ರೆ ಯಾರಿಗೂ ಅರ್ಥ ಆಗಲ್ಲ. ಯುಕ್ತಿಯಿಂದ ನಾನು ಅನ್ಕೊಂಡಿದ್ದನ್ನ ಮಾಡೋದೇ ನನ್ನ ಸ್ಪೆಷಾಲಿಟಿ. ಏನ್ ನಡೆಯುತ್ತೆ ಅಂತ ವೇಟ್ ಅಂಡ್ ಸಿ. ಅಮ್ಮ ನಿತ್ಯ, ಇಲ್ಲಿ ಈ ಮನೇಲಿ ಸೈಕ್ಲೋನ್ಗೆ ಮುಂಚೆ ಇರೋ ಸೈಲೆನ್ಸ್ ಇದೆಯಾ? ಹೌದಮ್ಮ. ಜೊತೆಗೆ ಅಪಶಕುನ ನಡೆಯುತ್ತೆ ಅಂತ ಹೇಳೋದಕ್ಕೆ ಸಂಕೇತವಾಗಿ ಯಾವ್ದಾದ್ರೂ ದೀಪ ಆರೋಯ್ತಾ? ಅಯ್ಯೋ ಕರೆಕ್ಟ್ ಅಮ್ಮ. ಇನ್ನು ಪಂಚಭೂತಗಳು ಸೇಡ್ ತೀರಿಸ್ಕೊಳ್ಳೋ ತರ ಅನಿಸ್ತಿದ್ಯಾ? ಏನಮ್ಮ ಎಲ್ಲ ನೋಡ್ದಾಗ ಹೇಳ್ತಿದ್ಯಾ? ನಾನು ಊಹಿಸಿದ್ದೆ ನಡೀತಿರ್ಬೇಕಾದ್ರೆ ಮತ್ತೆ ನೋಡೋದ್ಯಾಕೆ? ಏನು ನೀನು ಊಹಿಸ್ತೀಯಾ? ಏನ್ ನಡೆಯುತ್ತಮ್ಮ? ನಾನ್ ಹೇಳೋದ್ಯಾಕೆ? ಅಲ್ಲೇ ಇದ್ದು ನೀವೇ ನೋಡಿ. ಅದಲ್ಲಮ್ಮ, ನನ್ಗೆ ಸ್ವಲ್ಪ ಭಯ ಆಗ್ತಿದೆ. ಪಕ್ಕದಲ್ಲಿ ನಿಮ್ಮ ಆಂಟಿ ಕೂಡ ಇಲ್ಲ. ಏನ್ ನಡೆಯುತ್ತೆ ಅಂತ ಮೊದ್ಲು ಹೇಳಿದ್ರೆ. ಪ್ರಳಯ ಪ್ರಳಯ ಬರ್ತಾ ಇದೆ. 2 ಬೆಟ್ಟಗಳು ಡಿಕ್ಕಿ ಹೊಡೆಯುತ್ತೆ. ಆಗಿನ ಕಾಲದಲ್ಲಿ ಮಹಾಭಾರತದಲ್ಲಿ ಕೃಷ್ಣಾರ್ಜುನರ ಯುದ್ಧ ನಡೆದಾಗೆ ಇವತ್ತು ಭಾವ ಭಾಮೈದನ ಮಧ್ಯ ಭಾರತ ಯುದ್ಧನ ನೆನಪಿಸೋ ಅಂತ ಮಹಾಯುದ್ಧ ನಡೆಯುತ್ತೆ. ಬಾವಾ ಬಾ ಮೈದಾನ. ಯಾರಮ್ಮ ಅವರು? ವೇಟ್ ಅಂಡ್ ವಾಚ್. ಹಲೋ ಹಲೋ, ಅಮ್ಮ ನಿತ್ಯ, ಫೋನ್ ಕಟ್ ಮಾಡಿರ್ಲಲ್ಲ ಯಾಕೆ? ಬಾವ ಯಾರು, ಬಾಮೈದ ಯಾರು? ಇನ್ ಮುಂದೆ ಆ ಮನೆಗೆ ನಾನು ಬ್ರಹ್ಮನ ಹಾಗೆ. ಅಲ್ಲಿ ಅವ್ರ ಹಣೆ ಬರಹನ ಬರೆಯೋ ವಿಧಾತಳು. ಅವ್ರ ಜೀವನ ನಾನ್ ಹೇಳ್ದಾಗೆ ನಡೆಯೋದು. ಎಲ್ಲಾನು ನಡ್ಸೋ ಅಂತ ಜಗನ್ನಾಟಕ ಸೂತ್ರಧಾರಿ ನಾನೇ. ಅಯ್ಯೋ, ಇವನೇನು ಶ್ರೀಹರಿಕೋಟದಲ್ಲಿ ಹಾರಿಸಿರೋ ರಾಕೆಟ್ ತರ ಸ್ಪೀಡ್ ಆಗಿ ಬರ್ತಿದ್ದಾನೆ. ನಿತ್ಯ ಹೇಳಿದ ಬಾಮೈದ ಇವನೇನಾ? ಅಭಿ ಲವ್ ಮಾಡಿದ್ದು ಇವನ್ ತಂಗಿನೇ ಅಲ್ವಾ? ಆ ಹುಡುಗಿ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ಲು ಅಂತ ಅಭಿನ ಪ್ರಶ್ನೆ ಮಾಡೋದಕ್ಕೆ ಬಂದಿರೋ ಹಾಗಿದ್ದಾನೆ. ಅಯ್ಯಯ್ಯೋ, ಇವನು ರಾಕೆಟ್ ಕೂಡ ಅಲ್ಲ, ರಾಮಬಾಣ. ನಿತ್ಯ ಹೇಳ್ದ ಹಾಗೆ ಕೃಷ್ಣಾರ್ಜುನ ಯುದ್ಧ ನಡೆಯುತ್ತೆ. ಅಭಿ, ಲೇ ಅಭಿ, ಎಲ್ಲಿದ್ಯೋ ಲೇ? ಏ ಅಭಿ, ಎಲ್ಲಿದ್ಯೋ? ಹೊರಗಡೆ ಬಾರೋ ಲೇ. ಅಭಿ ಎಲ್ಲಿ? ಶಶಿ ಹೇಗಿದ್ದಾಳಪ್ಪ? ಅಭಿ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ. ಅಭಿ ಮನೇಲೇ ಇದ್ದಾನೆ. ಏನಾಯ್ತು ಅಂತ ಹೇಳಪ್ಪ. ಲೇ ಅಭಿ,
ಮನೇಲಿ ಏನ್ ಮಾಡ್ತಾ ಇದೆಯೋ ಬಾರೋ ಆಚೆಗೆ. ಯಾಕಪ್ಪ ಯಾಕೆಷ್ಟೊಂದು ಕೋಪ? ಏನಾಯ್ತು? ಏ ಅಬ್ಬಿ, ನೀನ್ ಬರ್ತೀಯ ಇಲ್ಲ ನಾನೇ ಬರ್ಲಾ? ಮನೇಲಿ ಬಚ್ಚಿಟ್ಕೊಂಡಿದ್ಯಾ, ಬಾರ ಹೊರಗೆ. ಇಷ್ಟೆಲ್ಲ ಕಿರ್ಚ್ತಾ ಇದ್ದು ಕೇಳಿಸ್ತಾ ಇಲ್ವಾ? ಭಯ ಆಗ್ತಾ ಇದ್ಯಾ? ನಾನೇ ಬರ್ತಾ ಇದ್ದೀನಿ. ಅಯ್ಯೋ ನಿಂತ್ಕೊಳ್ಳಪ್ಪ. ಅಭಿ ಯಾಕೋ ಡಲ್ ಆಗಿದ್ದಾನೆ, ಅವನ್ ಮನಸ್ಸು ಸರಿ ಇಲ್ಲ ಅನ್ಸತ್ತೆ. ಆಮೇಲೆ ಮಾತಾಡೋಣ. ಜಾಗ ಬಿಡಿ ಆಂಟಿ. ಕೃಷ್ಣ, ಯಾಕೆ ಹಾಗೆ ನೋಡ್ತಾ ಇದ್ಯಾ? ಬಂದ್ ತಡಿಬಾರ್ದಾ? ಇಲ್ಲಿ ನೋಡು ಚಾಣಕ್ಯ, ಮನೆಯಲ್ಲಿ ಗಂಡಸು ಇಲ್ದಿರೋ ಟೈಮ್ ನೋಡ್ಕೊಂಡು ಬಂದಿದ್ಯಲ್ಲ, ಯಾಕೆ ಹೊರಟೋಗು? ಮನೇಲಿ ಇರೋದು ಗಂಡ್ಸಲ್ವಾ? ಬಳೆ ಹಾಕೊಂಡು ಸೀರೆ ಉಟ್ಕೊಂಡಿದ್ದಾನ? ಬಿಡಿ ನನ್ನ. ಸ್ಟಾಪ್ ಇಟ್.